ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫೈನಲಿ ಮಾಲ್ಡೀವ್ಸಲ್ಲಿ ಲಾಸ್ಟ್ ವ್ಲಾಗ್. ಸೊ ಬಾಯ್ ಬಾಯ್ ಇರೋ ಟೈಮು ಮಾಲ್ಡೀವ್ಸ್ಗೆ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲ ರೆಡಿ ಆಯಿತು. ಸೊ ಚೆಕ್ಔಟ್ ಟೈಮಿಂಗ್ ಸ್ವಲ್ಪ ಸರಿ ಇಲ್ಲ, ಬೇಗ ಬೇಗ ಅರ್ಜೆಂಟ್ ಮಾಡಿಬಿಡ್ತಾರೆ. ಒಂದು ಕಾಲು ಗಂಟೆ 20 ಮಿನಿಟ್ಸು ಆ ಕಡೆ ಈ ಕಡೆ ಕೊಡೋಲ್ಲ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇವಾಗ ಹೋಗಿ ಅಲ್ಲಿ ಕೂತ್ಕೊಂಡು ವೆಯ್ಟಿಂಗ್ ಏರಿಯಲ್ಲಿ ಸ್ವಲ್ಪ ಎಲ್ಲ ಅರೇಂಜ್ ಮಾಡ್ಕೋಬೇಕು. ಹೇಗಂದರೆ ಆಗ ಹಾಕ್ಬಿಟ್ವಿ ಇವಾಗ. ಸೊ ಚೆಕ್ಔಟ್ ಮಾಡ್ಕೊ ಹೋಗ್ತಾ ಇದ್ದೀವಿ. ಬಿಟ್ಟೋಗಿ ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ವಾಪಸ್ ನೋಡಿ, ದಿನ ಬೆಳಿಗ್ಗೆ ಎದ್ದರೆ ಇದು ನೋಡ್ತಾ ಇದ್ದೆ ಆಲ್ಮೋಸ್ಟ್ 4 ಡೇಸಿಂದ. ಇಷ್ಟು ಚೆನ್ನಾಗಿರೋ ವ್ಯೂ. ಬಟ್ ನಾಳೆಯಿಂದ ನಾರ್ಮಲ್ ಅದೇ ಬಿಲ್ಡಿಂಗ್ಸ್, ಸೊ ಅದೇ ವೆಹಿಕಲ್ಸ್, ಅದೇ ಸೌಂಡ್. ನೋಡಬೇಕು. ಚೆನ್ನಾಗಿತ್ತು, ಒಂಥರ ಕಾಮ್ ಆಗಿತ್ತು, ರಿಲ್ಯಾಕ್ಸೇಷನ್ ಚೆನ್ನಾಗಿತ್ತು. ಬಟ್ ಜಿಯನ್ ನನಗೆ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ಅವನಂತೂ ಎಂಜಾಯ್ ಮಾಡ್ದೆ ಚೆನ್ನಾಗಿ. ಅವನು ಸೂಪರಾಗಿ ಎಂಜಾಯ್ ಮಾಡಿದೆ ನೋಡಿ. ಟ್ಯಾನ್ ಆಗಿಬಿಟ್ಟಿದ್ದಾನೆ ಅವನು, ಸ್ವಲ್ಪ ಎಲ್ಲರೂ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಸೊ ವಾಪಸ್ ರೆಡಿನಾ ಚಂದು? ಬ್ಯಾಂಗ್ಳೂರ್ ಬೇಜಾರಾಗ್ತಿದ್ಯಾ? ಕೆಲಸ ಎಲ್ಲ ಸ್ಟಾರ್ಟ್. ಅದೇ ತಲೆನೋವು. ಕೆಲಸ ಮಾಡ್ತಾ ಇರೋದ್ರಿಂದನೇ ಎಷ್ಟೊಂದು ಮಜಾ ಮಾಡೋಕ್ಕಾಗ್ತಿಲ್ಲ. ಸೊ ಆ ಗ್ರೀನರಿ ಮಧ್ಯೆ ಒಂದು 2-3 ಫೋಟೋಸ್ ತೊಗೋಬೇಕು ಅಂದ್ಕೊಂಡಿದ್ವಿ ಡ್ರೆಸ್ ಹಾಕ್ಕೊಂಡು. ಸೊ ಇವಾಗ ಈ ಡ್ರೆಸ್ಗಳಲ್ಲೇ ತಗೊಳ್ಳೋದು. ಮಧ್ಯ ವಾಕ್ ಮಾಡ್ಕೊಂಡು ಹೋಗೋದು ಮಿಸ್ ಮಾಡ್ಕೋತೀವಿ. ತುಂಬ ಚೆನ್ನಾಗಿತ್ತು ಇದ್ರಲ್ವಾ ಚಂದ್ರು? ಸೂಪರ್ ಆಗಿತ್ತಪ್ಪ. ಇದ್ರ ಮಧ್ಯೆ ಎಲ್ಲ ಫುಲ್ಲು ಗ್ರೀನ್ರಿ, ಸಕ್ಕತ್ತಾಗಿತ್ತು. ಸೊ ಇಲ್ಲ ಐಲ್ಯಾಂಡ್ ವಿಲ್ಲಾಗಳು ಬರೋದು. ನಾವು ಹೋಗ್ತೀವಿ ತೋರಿಸ್ತೀವಿ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ನಾವು ಅಲ್ಲೇ ಉಳ್ಕೊಂಡ್ವಿ ವಾಟರ್ ವಿಲ್ಲಲ್ಲಿ. ಇದು ಕೂಡ ಚೆನ್ನಾಗಿದೆ ಬೀಚ್ ವ್ಯೂ. ಇದು ಸ್ವಲ್ಪ ಕಡಿಮೆನೂ ಅಂತ ಹೇಳ್ಬೋದು ಪ್ರೈಸು. ವಾಟ್ರ್ ವಿಲ್ಲ ಕಂಪೇರ್ ಮಾಡಿದ್ರೆ ಕಮ್ಮಿನೇ, ಆಲ್ಮೋಸ್ಟ್ $250 ಅಷ್ಟು ಕಡಿಮೆನ ಚಂದು? ಗುಡ್ ಆಫ್ಟರ್ನೂನ್. $250-300 ಅಷ್ಟು. ಆಲ್ಮೋಸ್ಟ್ $250-300 ಅಷ್ಟು ಐಲ್ಯಾಂಡ್ ವಿಲ್ಲಾಗಳು ಕಡಿಮೆ ಸಿಗುತ್ತೆ ವಾಟ್ರ್ ವಿಲ್ಲ ಕಂಪೇರ್ ಮಾಡಿದ್ರೆ. ಸೊ ಜಿಯಾನು ಇಲ್ಲ ಎಂಜಾಯ್ ಮಾಡ್ತಿದ್ದ, ಆ ಕಡೆ ಈ ಕಡೆ ನೋಡಿಕೊಂಡು ಗ್ರೀನೆಲ್ಲ. ಫ್ರೆಂಡ್ಸ್, ಸೊ ಬಿಲ್ಲೆಲ್ಲ ಕೊಡ್ತಿದ್ದಾರೆ ಚಂದು. ಅಂದರೆ ಫುಡ್ದೆಲ್ಲ ಎಕ್ಸ್ಟ್ರಾ ಬಿಲ್ ಹಾಕಿರ್ತಾರಲ್ಲ, ಅದೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ. ಪಾಪುನು ವೆಯ್ಟ್ ಮಾಡ್ತಿದ್ದಾರೆ. ಪಾಪುದ ಔಟ್ಫಿಟ್ ನೋಡಿ. ಫ್ರೆಂಡ್ಸ್, ಸೊ ಮಾಲ್ಡೀವ್ಸಲ್ಲಿ ಇನ್ನೊಂದು ಏನಂದರೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಚಾರ್ಜ್ ಮಾಡ್ತಾರೆ. ಸೊ ಒಂದು ಸೈಡ್ಗೆ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ ಟ್ರಾನ್ಸ್ಪೋರ್ಟೇಷನ್ 40,000 ಎಕ್ಸ್ಟ್ರಾ ಮಾಡಿಬಿಟ್ರು. ಜಸ್ಟ್ ಸ್ಪೀಡ್ ಬೋಟ್ ಅಷ್ಟೇ ಅದು ಬೇಜಾರಾಯಿತು. ಸೊ ಎಲ್ಲ ಕಡೆ ಹಾಗೇ, ಇದೊಂದು ರೆಸಾರ್ಟ್ ಅಂತಲ್ಲ, ಎಲ್ಲ ಕಡೆ ಅಲ್ಲೇ ಮೆನ್ಷನ್ ಮಾಡಿದ್ದು. ಸೊ ಅದು ತುಂಬ ಎಕ್ಸ್ಪೆನ್ಸಿವು, ಬಟ್ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಓಕೆ ನನ್ನ ಪ್ರಕಾರ. Thanks. Hey. Are you happy? Oh. So thanks, Jian. That is his way of saying Thanks. ಇಲ್ಲಿ ವರ್ಕ್ ಮಾಡೋರು ಅದೇನೋ ಮಾಡಿಕೊಟ್ರು, ಫಿಶ್ಶು ಚೆನ್ನಾಗಿದೆ. ಸೊ ಅದೆಲ್ಲ ಚೆನ್ನಾಗಿದೆ, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನೇನು ಬರುತ್ತೆ ಬೋಟು. ಜೀವನ ಮೂಡಿಲ್ಲ ಬಿಟ್ಟೋಗೋದಕ್ಕೆ.
ನೋಡಿ ಜಿಯನ್ ಪಾಚೋಗ್ಬಿಟ್ಟವನೆ. ಸೊ ಇವಾಗ ಏರ್ಪೋರ್ಟಲ್ಲಿ ಇದ್ದೀವಿ, ಕಾಫಿ ಕುಡಿತಾ ಇದ್ವಿ. ಏನೋ ಒಂದು ಫಾರ್ಮ್ ಫಿಲ್ ಮಾಡಬೇಕಿತ್ತು, ಸೊ ಅದು ರಾತ್ರಿ ಮಾಡಿರಲಿಲ್ಲ, ಹೊರತೋಗ್ಬಿಡ್ತು. ಸೊ ಅದಕ್ಕೆ ಇಲ್ಲಿ ಏನಾದ್ರು ತೊಗೊಂಡ್ರೆ ಇವ್ರು ವೈಫೈ ಕೊಡೋದು, ಅದಕ್ಕೆ ಇಲ್ಲಿ ಕಾಫಿ ತೊಗೊಂಡು ಕುಡ್ಕೊಂಡು ವೈಫೈ ತೊಗೊಂಡು ಫಿಲ್ ಮಾಡ್ತಿದ್ದೀವಿ. ಇಲ್ಲಾಂದರೆ ವೈಫೈ ಇಲ್ಲ, ಏರ್ಪೋರ್ಟಲ್ಲಿ ವೈಫೈ ಇರಬೇಕಲ್ವಾ, ಬಟ್ ಈ ಏರ್ಪೋರ್ಟಲ್ಲಿ ಇಲ್ಲ, ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಇದೆ. ಸೊ ಇನ್ನೇನು ಮಾಡೋದು, ಅದಕ್ಕೆ ಒಂದು ಕಾಫಿ ತೊಗೊಂಡು ಚೆಂದು ಕ್ಯಾಪಿಚಿನೋ, ನಾನು ಕೋಲ್ಡ್ ಕಾಫಿ ತೊಗೊಂಡು ಕುಡಿತಾ ಇದ್ದೀವಿ. ಜಿ ಪಾಪು ಪಾಚೋಗ್ಬಿಟ್ಟದೆ. ಚೆಕ್ಕಿನೆಲ್ಲ ಮುಗೀತು. ಯಪ್ಪ, ಕೋವಿಡ್ ಬಂದರೆ ತಲೆನೋವಲ್ಲ, ಅದೇನೋ ಹಾಕಬೇಕು, ಅದಕ್ಕೆ PDF ಹಾಕಬೇಕು. ಸೊ ಸಿಕ್ಕಾಪಟ್ಟೆ ತಲೆನೋವು, ತಲೆ ಬೇಜಾರಾಗೋಯ್ತು. ಸೊ ಇವಾಗ ಬರ್ಗರ್ ಕಿಂಗಲ್ಲಿ ತಿಂತಾ ಇದ್ವಿ ವೆಜ್ಜು. ಇವಾಗ ಸ್ಯಾಟರ್ಡೆ, ಸೊ ವೆಜ್ ಬರ್ಗರು ಫಸ್ಟ್ ಟೈಮ್ ಅನ್ಸುತ್ತೆ. ವೆಜ್ ಬರ್ಗರು ಬರ್ಗರ್ ಕಿಂಗಲ್ಲಿ ವೆಜ್ ಬರ್ಗರ್, ಬರ್ಗರ್ ಕಿಂಗಲ್ಲಿ ವೆಜ್ ಬರ್ಗರ್ ಫಸ್ಟ್ ಟೈಮು. ಜಿಯನ್ ನಾವು ಮೆಕ್ಡೊನಾಲ್ಡ್ಸಲ್ಲಿ ತಿಂದಿದ್ದೀವಿ. ಜಿಯನ್ ಫ್ರೆಂಚ್ ಫ್ರೈಸ್ ತಿಂತಿದ್ದಾನೆ. ಅವನಿಗೆ ಬಂದಾಗಿಂದ ಫ್ರೆಂಚ್ ಫ್ರೈಸ್. ಇದು ಯಾರಿದು ಹೀರೋ ಇದೆಲ್ಲ? ಸೊ ಅಷ್ಟರಲ್ಲಿ ನಮ್ಮದು ಹುಡುಗಿರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು. ನನಗಂತೂ ಆಗಲ್ಲ, 2 hours ಫ್ಲೈಟಲ್ಲಿ ಹಂಗೆಲ್ಲ ಕುತ್ಕೊಳ್ಳೋದು. ಫ್ಲೈಟಲ್ಲಿ ಹೋಗೋದಕ್ಕೆ ನನಗೆ ಸ್ವಲ್ಪ ಇಷ್ಟನೂ ಇಲ್ಲ, ಅದಕ್ಕೆ ಮುಂಚೆ ಮುಗಿಸ್ಬೇಕು. ತಿಂದ್ಬಿಟ್ಟು ಕೋಕ್ ತೊಗೊಂಡಿದ್ದೀನಿ. ಸೊ ಮತ್ತೆ ಕೊಟ್ಟರೆ ಮತ್ತೆ ಬರುತ್ತೆ, ಅದಕ್ಕೆ ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಹೋಗೋದು. ಸೊ ಇವಾಗ ಗೇಟ್ ಹತ್ರ ಕೂತಿದ್ದೀವಿ. ಡಿಲೇ ಆಗಿರ್ಬೇಕು ಫ್ಲೈಟು, ಇನ್ನೂ ಗೇಟ್ ಓಪನ್ ಮಾಡಿಲ್ಲ. 20 minutesಗೆ ಓಪನ್ ಮಾಡಬೇಕಿತ್ತು, ಬಟ್ ಇನ್ನೂ ಓಪನ್ ಮಾಡಿಲ್ಲ. 45 minutes ಮುಂಚೆ ಓಪನ್ ಮಾಡಬೇಕಿತ್ತು, 4:40 ಆಗೋಗಿದೆ. 25 minutes ಅಷ್ಟೇ. ಹೇಳ್ತಾನೂ ಇಲ್ಲ ಎಷ್ಟು ಡಿಲೇ ಆಗಿದೆ ಅಂತ. ಇಂಡಿಗೋ ಅಷ್ಟೊಂದೇನು ಯಾವಾಗೂ ಡಿಲೇ ಮಾಡಲ್ಲ, ಯೂಶಲಿ ಮಾಡಲ್ಲ, ಗೊತ್ತಿಲ್ಲ. ಬಟ್ ಇಲ್ಲಿ ಮಾಲ್ಡೀವ್ಸಲ್ಲಿ ಸಿಕ್ಕಾಪಟ್ಟೆ ಇದೆಯಪ್ಪ. ಚೆಕ್-ಇನ್ ಆಗಿರ್ಬೋದು, ಎಲ್ಲ ಸೆಕ್ಯೂರಿಟಿ ಎಲ್ಲ ಸ್ವಲ್ಪ ತಲೆನೋವೆ. ಏನಂತೂ ಫುಲ್ ಫಾರ್ಮ್. ಹಾಯ್ ಹಾಯ್. ಇಲ್ಲೊಂದು ಪಾಪು ಇದೆ, ಅದ್ರ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಿದ್ದೆ ನಾನು. ಫ್ರೆಂಡ್ಸ್, ಫ್ಲೈಟಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಎಷ್ಟು ಟೈಮ್ ಹೋಗುತ್ತೆ ಇವಾಗ? 6 time. ಸೊ
ಆಲ್ಮೋಸ್ಟ್ 1.5 hours ಲೇಟೇ ಆಯಿತು ಅಂತ ಹೇಳ್ಬೋದು. ಸೊ ಅದಕ್ಕೆ ಲ್ಯಾಂಡ್ ಆಗೋದು ಲೇಟ್ ಆಗುತ್ತೆ ಮೇ ಬಿ. ಸುಸ್ತಾಗ್ತಿದೆ. ಆಲ್ಮೋಸ್ಟ್ 2 hours ಮೇಲೆ ಲೇಟ್ ಆಗಿತ್ತು ಫ್ಲೈಟು. ಇವಾಗ ಫುಡ್ ಕೊಡ್ತಿದ್ದಾರೆ. 1.5 hour ಅಷ್ಟೇ, ಬೇಗ ಲ್ಯಾಂಡ್ ಆಗುತ್ತೆ. 8:30 9ಗೆಲ್ಲ ಲ್ಯಾಂಡ್ ಆಗುತ್ತೆ. ಬಟ್ ಲೇಟ್ ಆಯಿತು, ಅದೇ ಸ್ವಲ್ಪ ಸುಸ್ತಾಗ್ಬಿಡ್ತು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇನ್ನೇನು ಲ್ಯಾಂಡ್ ಆಗುತ್ತೆ. ಸೊ ಫುಡ್ ಕೊಟ್ಟಿದ್ರು, ಸ್ಯಾಂಡ್ವಿಚ್ ಕೊಡ್ತಾಯಿದ್ರು ಯಾವಾಗಲೂ. ಬಟ್ ಇವಾಗ ಫುಡ್ ಕೊಟ್ಟಿದ್ದು ಯಾವಾಗಲೂ ಸ್ಯಾಂಡ್ವಿಚ್ ಕೊಡ್ತಿದ್ದವ್ರು, ಇವಾಗ ಕಪ್ ನೂಡಲ್ಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಎಲ್ಲ ಕಡೆ. ಕಪ್ ನೂಡಲ್ಸ್ ಕೊಟ್ಟರು. ಸೊ ಅದೇ ನಮಗೆ ಅಷ್ಟೊಂದು ಇಷ್ಟ ಇಲ್ಲ. ಜಸ್ಟ್ ಕಾಫಿ ಕುಡ್ಬಿಟ್ಟು 1-2 ಸ್ಪೂನ್ ತಿಂದೆ ಅಷ್ಟೇ. ಲ್ಯಾಂಡ್ ಆದಮೇಲೆ ನೋಡಬೇಕು. ध्यान दीजिए, बेंगलुरु में पहुंच के धन्यवाद. अटेंशन प्लीज, अराइव्ड टू बेंगलुरु. आप मोबाइल फोन्स का इस्तेमाल कर सकते हैं. ಜಸ್ಟ್ ಇವಾಗ ಲ್ಯಾಂಡ್ ಆದ್ವಿ. ಪಾಪು ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಲೇಟ್ ಆಯಿತು. ಟೈಮ್ ಇದ್ದಿದ್ದ ಪ್ರಕಾರ 7ಗೆಲ್ಲ ಆಗಬೇಕಿತ್ತಲ್ಲ. 6:45ಗೆ ಆಗಬೇಕಿತ್ತು. ಬಟ್ ಅಲ್ಲಿ ಟೇಕ್ ಆಫ್ ಆಗಿದ್ದಾನೆ 7 o'clock. ಸೊ ಲ್ಯಾಂಡ್ ಆಗಿದ್ದು ಲೇಟೇ ಆಯಿತು. ಇವಾಗ ಹೋಗ್ಬೇಕು ಮನೆಗೆ. ಫ್ರೆಂಡ್ಸ್, ಸೊ ಇವಾಗ ಮನೆಗೆ ಹೋಗಂತೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಸ್ಟಾರ್ಬಕ್ಸಲ್ಲೇ ಒಂದು ಸ್ಯಾಂಡ್ವಿಚ್ ತೊಗೊಂಡು ಶೇರ್ ಮಾಡ್ತಿದ್ದೀವಿ. ಜಿಯನ್ ಪಾಚ ಬಿಟ್ಟಿತ್ತು. ಇವಾಗ ನನ್ನ ಪಾಪು ಅವ್ನ ಫೋಟೋಸ್ ಕೊಟ್ಟಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಪಾಪುದು. ಮುದ್ದಾಗಿ ಆಡ್ತಿದ್ದಪ್ಪ. ಫುಲ್ ಓಲ್ಡ್ ಟ್ರಿಪ್ ಮುದ್ದಾಗಿ ಆಡ್ತಿದ್ದ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನಂಗೆ ಒಂಥರ ಎಲ್ಲ ಪ್ರತಿಯೊಂದು ಕ್ಷಣನೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಚಿನ್ನು ಜೊತೆ, ನನ್ನ ಪಾಪು ಜೊತೆ. ಇವಾಗ ಚೆಂದು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ತಿಂದ್ಕೊಂಡು ಡೈರೆಕ್ಟಾಗಿ ಏರ್ಪೋರ್ಟ್ ಟ್ಯಾಕ್ಸಿನೇ ತೊಗೊಂಬಿಡೋಣ ಅಂತ. ಓಲಾ ಊಬರ್ ಯಾವುದು ಬೇಡ ಅಂತ. ಏರ್ಪೋರ್ಟ್ ಟ್ಯಾಕ್ಸಿ ಇನ್ನೂ ಸೇಫಾಗಿರುತ್ತೆ, ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಾನು ಚೆಂದು ತುಂಬ ದಿನದಿಂದ ಜಸ್ಟ್ ಏರ್ಪೋರ್ಟಿಗೆ ಬಂದು ಏನಾದ್ರು ತಿನ್ಕೊಂಡು ಹೋಗೋದು ಅಂತ ಏನಾದ್ರು ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ. ಬಟ್ ಅದು ಆಗ್ತಾನೇ ಇಲ್ಲ. ಫೈನಲಿ ಈ ಥರ ಆಗ್ತಾಯಿದೆ. ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿ ಮಳೆ ಬಂದುಬಿಡೋದು ಇಲ್ಲ ಆ ಥರ ಏನಾದರೂ ಆಗ್ತಾಯಿತ್ತು. ಫೈನಲಿ ಈ ಥರ ಆಗ್ತಿದೆ.